ನಮಸ್ಕಾರ, ನಾನು ಶುಭ. ನಾವು ಬೇಡ ಅಂತ ಬಿಸಾಕೋ ವಸ್ತುಗಳು ಕೂಡ ನಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ದಿರ ಲಾಸ್ಟ್ವರೆಗೂ ನೋಡಿ. ಮೊದಲನೇ ಟಿಪ್ಸು, ಒಂದು ಬಟ್ಲು ಇಟ್ಕೊಂಡು ಪುಡಿ ಉಪ್ಪು, ಒಂದು ಸ್ವಲ್ಪ ಸೋಡಾ, ಬಜ್ಜಿ ಬೋಂಡಾಗಿ ಬಳಸ್ತೀರಲ್ಲ, ಒಂದು ಸ್ವಲ್ಪ ಸೋಡಾನು ಹಾಕ್ಕೊಂಡು ಇದಕ್ಕೆ ಅರಿಶಿನ, ಒಂಚೂರು ಅರಿಶಿನೂ ಹಾಕ್ಬಿಡಿ. ಮತ್ತು ಬಿಸಿ ಬಿಸಿ ನೀರು, ಸ್ವಲ್ಪ ಬಿಸಿ ಇರೋ ನೀರೇ ಹಾಕ್ಕೊಂಡು ನಾವು ದಿನ ಬ್ರಷ್ ಯೂಸ್ ಮಾಡ್ತಾ ಇರ್ತೀವಲ್ಲ, ಬ್ರಷ್ಷು ಕೂಡ ನಾವು 15 ದಿನಕ್ಕೆ ಒನ್ ಟೈಮ್ ಈ ಥರ ನೀರಲ್ಲಿ ನೆನೆಸಿಡಬೇಕು. ಒಂದು 5-10 ನಿಮಿಷ ನೆನೆಸ್ಬಿಟ್ಟು ಮತ್ತೆ ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡಿ ನೀವು ಯೂಸ್ ಮಾಡ್ಕೋಬೇಕು. ಈ ಬ್ರಷ್ಗಳಲ್ಲಿ ಕೂಡ ಜೆಮ್ಸ್ ಬ್ಯಾಕ್ಟೀರಿಯಾ ಇದ್ಬಿಟ್ಟಿರುತ್ತೆ. ಈ ಥರ ನೀವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಬ್ಬೊಬ್ಬರಿಗೆ ಬಾಯಲ್ಲೆಲ್ಲ ಒಂಥರ ಹುಣ್ಣು ಥರ ಎಲ್ಲ ಆಗ್ತಾ ಇರುತ್ತೆ. ಈ ಥರ ಹುಣ್ಣು ಕೂಡ ಆಗಲ್ಲ. ಮತ್ತು ಬ್ರಷ್ಗಳಲ್ಲಿ ಕೂಡ ಜೆಮ್ಸು ಬ್ಯಾಕ್ಟೀರಿಯಾಗಳಿರಲ್ಲ. ಈ ಥರ ನೀವು ಮಾಡೋದ್ರಿಂದ. ಸೆಕೆಂಡ್ ಟಿಪ್ಸು, ನಾವು ಹೇರ್ ಕಲರ್ ಆಗಲಿ ಇಲ್ಲ ಹೆನ್ನ ಆಗಲಿ ಈ ಥರ ಬಳಸಿದಾಗ ಇವು ಕೂದಲಿಗೆ ಹಚ್ಕೊತೀವಲ್ಲ, ಕೈಯೆಲ್ಲ ಕಪ್ಪಗಾಗ್ಬಿಟ್ಟಿರುತ್ತೆ. ಇದು ನಾವು ಸೋಪ್ ಹಾಕಿ ವಾಶ್ ಮಾಡಿದ್ರೂ ಹೋಗಲ್ಲ. ನೀವೇನು ಮಾಡಬೇಕಂದ್ರೆ, ನಿಮ್ಮ ಮನೇಲಿ ಬಳಸೋ ಯಾವುದೇ ಪೇಸ್ಟ್ ಆಗಲಿ, ಮೊದಲು ನೋಡಿ ಕೈಗೆ ಒಂದು ಸ್ವಲ್ಪ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಉಜ್ಜುತ್ತಾ ಇದ್ದೀನಿ. ನೀರು ಹಾಕ್ಕೋಬೇಡಿ ಫಸ್ಟಲ್ಲಿ. ಚೆನ್ನಾಗಿ ಉಜ್ಜಿಬಿಟ್ಟು ಮತ್ತೆ ಒಂಚೂರು ನೀರು ಹಾಕ್ಕೊಂಡು ಉಜ್ಜಿಬಿಡಿ ಚೆನ್ನಾಗಿ. ಈ ಥರ ಉಜ್ಜಿಬಿಟ್ಟು ನೋಡಿ ವಾಶ್ ಮಾಡಿ ತೋರಿಸ್ತೀನಿ. ಒಂದು ಸ್ವಲ್ಪ ಕೂಡ ಆ ಕಪ್ಪಗಿತ್ತಲ್ಲ ಕಲರ್ ಒಂದು ಸ್ವಲ್ಪ ಕೂಡ ಇಲ್ಲ. ಮೂರನೇ ಟಿಪ್ಸು, ನಾವು ಎಲ್ಲನ ಹೋಗಬೇಕಂದಾಗ ನಮ್ಮ ಬ್ರಷ್ಷು, ಪೇಸ್ಟು ಎಲ್ಲ ಕ್ಯಾರಿ ಮಾಡ್ತೀವಲ್ಲ, ಇವಾಗ ಒಂದೊಂದು ಬ್ರಷ್ಷು ಒಂದೊಂದು ಕವರಲ್ಲಿ ಇಡೋಕ್ಕಾಗಲ್ಲ. ಮತ್ತು ಎಲ್ಲನೂ ಜೊತೆಯಲ್ಲಿ ಇಡಬಾರ್ದಲ್ವ. ನೀವೇನು ಮಾಡಬೇಕಂದ್ರೆ, ಬ್ರಷ್ಷು ನೋಡಿ, ಬ್ರಷ್ ಈ ಥರ ಒಳಗಡೆ ಇಟ್ಬಿಟ್ಟು ಸುತ್ತಬೇಕು. ನೋಡಿ, ಒಂದು ಮೂರನೇ ಬ್ರಷ್ ಇಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಬ್ರಷ್ ಇದೆ, ಇದನ್ನು ಇಟ್ಬಿಟ್ಟು ಇದರೊಳಗಡೆ ಬೇಕಾದರೆ ಪೇಸ್ಟು ಇಟ್ಬಿಟ್ಟು ಈ ಥರ ಸುತ್ತಬಿಟ್ಟು ಒಂದು ಟೈಟಾಗಿ ರಬ್ಬರ್ ಬ್ಯಾಂಡ್ ಹಾಕ್ಬಿಡಿ. ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ನೀವು ಯಾವ ಬ್ಯಾಗಲ್ಲಿ ಇಡಬೇಕೋ ಆ ಬ್ಯಾಗಲ್ಲಿ ಇಟ್ಕೋಬೋದು. ನೋಡಿ, ಇದು ಕಮ್ಮಿ ಪ್ಲೇಸಲ್ಲೇ ಈ ಥರ ನೀಟಾಗಿ ಇಟ್ಬಿಡಿ. ನಾಲ್ಕನೇ ಟಿಪ್ಸು, ಒಂದು ಬಟ್ಲಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೀನಿ. ಇದಕ್ಕೆ ಪುಡಿ ಉಪ್ಪು ಒಂದು ಸ್ವಲ್ಪ ಮತ್ತು ಉಜಾಲ ನೀಲಿ ತಗೊಂಡು ನಾವಿವಾಗ ಬಿಳಿ ಬಟ್ಟೆಗಳಿಗೆ ನೀಲಿ ಹಾಕ್ಕೊತೀವಲ್ಲ, ನೀವು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಬೇಕು. ನಿಮಗೆ ಯಾವ್ಯಾವ ಬಟ್ಟೆಗೆ, ಬಿಳಿ ಬಟ್ಟೆಗೆ ನೀಲಿ ಹಾಕ್ಬೇಕಂತಿರುತ್ತಲ್ಲ, ಆ ಬಟ್ಟೆಗಳನ್ನೆಲ್ಲ ಇದರಲ್ಲಿ ಅದ್ಬಿಡಿ. ಇವಾಗ ಉಪ್ಪು ಹಾಕೋದ್ರಿಂದ ಏನಂದರೆ, ನಾವು ಒಂದೊಂದು ಸತಿ ಬಟ್ಟೆಗಳಿಗೆ ನೀಲಿ ಹಾಕಿದಾಗ ಪ್ಯಾಚ್ ಒಂದು ಕಡೆ ಆಗಿದ್ದರೆ ಇನ್ನೊಂದು ಕಡೆ ಆಗಿರಲ್ಲ, ಬೆಳ್ಳಗೂ ಅನಿಸಲ್ಲ. ಈ ಥರ ನೀವು ಮಾಡೋದ್ರಿಂದ ಏನಾಗುತ್ತೆ, ಬಟ್ಟೆಗಳು ತುಂಬ ಬೆಳ್ಳಗೆ ಕಾಣಿಸ್ತವೆ. ನೀಲಿನೂ ಅಷ್ಟೇ ಎಲ್ಲ ಕಡೆ ಒಂದೇ ಥರ ಪ್ಯಾಚ್ ಆದಂಗೆ ಅನಿಸೋದಿಲ್ಲ. 5ನೇ ಟಿಪ್ಸು, ಟ್ಯಾಬ್ಲೆಟ್ ಪೇಪರಲ್ಲಿ ಒಂದು ಸ್ವಲ್ಪ ಲಾಸ್ಟ್ ಎಡ್ಜಸ್ ಕಟ್ ಮಾಡ್ಕೊಬಿಟ್ಟಿದ್ದೀನಿ. ಇದನ್ನು ಮತ್ತೆ ಒಂದು ಚೂಪಾಗಿ ಕಟ್ ಮಾಡ್ಕೊಬಿಡ್ಬೇಕು. ನೋಡಿ, ಲಾಸ್ಟ್ ಎಡ್ಜಸ್ನು ಚೂಪಾಗಿ ಕಟ್ ಮಾಡಿಬಿಟ್ಟು ಆ ಸೈಡಲ್ಲಿ ಸ್ವಲ್ಪ ಕಟ್ ಮಾಡ್ಕೋಬೇಕು. ನೋಡಿ ತೋರಿಸ್ತೀನಿ. ಫಸ್ಟು ಸೂಜಿನ ಹಾಕ್ಕೊಬಿಡಬೇಕು. ಮತ್ತು ಆ ಸೈಡ್ ಕಟ್ ಮಾಡಿರ್ತೀರಲ್ಲ, ಅದರೊಳಗಡೆ ದಾರಾನ ಹಾಕ್ಬಿಟ್ಟು ಈ ಥರ ತೆಗೆದುಬಿಟ್ಟಿದ್ದೀರಂದರೆ ತುಂಬ ಸುಲಭವಾಗಿ ಸೂಜಿಗೆ ದಾರ ಹಾಕ್ಕೋಬೋದು. ಯಾರಿಗೆ ಸೂಜಿಗೆ ದಾರ ಹಾಕೋದೇ ಕಷ್ಟ ಅಂದ್ಕೊಳ್ಳೋರು ಇದನ್ನೊಂದು ಸತಿ ಟ್ರೈ ಮಾಡಿ. 6ನೇ ಟಿಪ್ಸು, ನಾವು ಜೋಳ ತಿಂದ್ಬಿಡ್ತೀವಿ. ತಿಂದಿದ ತಕ್ಷಣ ಈ ಒಳಗಡೆ ಬಿಳಿ ಭಾಗ ಇರುತ್ತಲ್ಲ, ಇದನ್ನು ಸಾಮಾನ್ಯವಾಗಿ ಬಿಸಾಕ್ಬಿಡ್ತೀವಿ ಡಸ್ಟ್ಬಿನ್ಗೆ. ನೀವೇನು ಮಾಡಬೇಕಂದ್ರೆ, ಇದನ್ನು ಬಿಸಾಕೋ ಬದಲು ಚೆನ್ನಾಗಿ ವಾಶ್ ಮಾಡ್ಕೊಬಿಡಿ. ವಾಶ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಇದನ್ನೊಂದು ಪಾತ್ರೆಗೆ ಹಾಕ್ಕೋಬೇಕು. ನೋಡಿ, ಒಂದು ಪಾತ್ರೆಗೆ ಹಾಕ್ಕೊಂಡು 1 ಗ್ಲಾಸಷ್ಟು ನೀರು ಹಾಕ್ಕೊಬಿಡಿ. ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದು ಸ್ವಲ್ಪ ಲೈಟ್ ಯೆಲ್ಲೋ ಕಲರ್ ಆಗುತ್ತೆ. ನೋಡಿ, ಲೈಟ್ ಯೆಲ್ಲೋ ಕಲರ್ ಬಂದಿದೆ. ಮತ್ತು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಬಿಡಿ. ತಣ್ಣಗಾದಮೇಲೆ ನಾನು ಸ್ಟ್ರೈನರಲ್ಲಿ ಸೋದಿಸ್ತಾ ಇದ್ದೀನಿ. ಇದನ್ನು ನೀವು ಒಂದು ಕಲ್ಲು ಪುಡಿ ಉಪ್ಪು ಹಾಕ್ಕೊಂಡು ಕುಡಿಬೋದು, ಇಲ್ಲ ಒಂಚೂರು ಜೇನುತುಪ್ಪ ಹಾಕ್ಕೊಂಡು ಕುಡಿಬೋದು. ತುಂಬಾ ಒಳ್ಳೆಯದು. ಇದು ನಮ್ಮ ಮನೇಲಿ ಸಾಮಾನ್ಯವಾಗಿ ನಮ್ಮ ಅಜ್ಜಿ ನಮಗೆಲ್ಲ ಮಾಡಿಕೊಡ್ತಾಯಿದ್ರು. ಇದು ಜೀರ್ಣ ಶಕ್ತಿಗೆ ತುಂಬ ಒಳ್ಳೆಯದು. ಮತ್ತು ಕಣ್ಣುಗಳಿಗೆ ಈ ಬೇಸಿಗೆಯಲ್ಲಂತೂ ನಮ್ಮ ಮನೇಲಿ ಸಾಮಾನ್ಯವಾಗಿ ಇದು ಕೊಡ್ತಾರೆ. ಅಂದರೆ ಬೇಸಿಗೆಯಲ್ಲಿ ದೇಹದ ಉಷ್ಣತೆ ಜಾಸ್ತಿ ಇರುತ್ತಲ್ಲ, ಬೇಗ ಕಮ್ಮಿ ಆಗುತ್ತೆ. ಈ ಥರ ಬರೀ ನೀರೇ ಬೇಕಾದರೂ ಕುಡಿಬೋದು. ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ. ಲಾಸ್ಟ್ ಟಿಪ್ಸು, ಬೆಳ್ಳುಳ್ಳಿ ಬಿಡಿಸೋದೇ ಕಷ್ಟ. ಒಂದೊಂದು ಟೈಮ್ ನಾವು ನೈಲ್ಸ್ ಕಟ್ ಮಾಡಿಬಿಟ್ಟಿರ್ತೀವಿ. ಆ ಟೈಮಲ್ಲಿ ಬೆಳ್ಳುಳ್ಳಿ ಏನಾದರೂ ಬಿಡಿಸ್ಬೇಕಂದ್ರೆ ಸ್ವಲ್ಪ ಬೆರಳು ನೋವ್ತಾ ಇರುತ್ತೆ, ಬಿಡಿಸೋದು ಸ್ವಲ್ಪ ಕಷ್ಟ ಅನ್ಕೊತೀರಲ್ಲ, ಅವ್ರಿಗೆ ಈ ಟ್ರಿಕ್ಸು. ನಿಮಗೆ ಬೆಳ್ಳುಳ್ಳಿ ಬಿಡಿಸೋದೇ ಕಷ್ಟ ಆಗ್ತಾಯಿದೆ ಅನ್ನೋವಾಗ ನೀವು ಸ್ಟ್ರೈನರು ಈ ಥರ ಪ್ಲಾಸ್ಟಿಕ್ದಾಗಲ್ಲ, ಸ್ಟೀಲ್ದು ಸ್ಟ್ರೈನರ್ ತಗೊಂಡು ಸ್ವಲ್ಪ ಉಜ್ಜಿ. ಈ ಥರ ಮುಂದೆ ಭಾಗ ಉಜ್ಜಿದ್ರೆ ಏನಾಗುತ್ತೆ, ಮೇಲೆ ಸಿಪ್ಪೆ ಓಪನ್ ಆಗುತ್ತೆ. ಓಪನ್ ಆದಾಗ ನೀವು ತುಂಬ ಸುಲಭವಾಗಿ ಬಿಡಿಸ್ಬೋದು. ಇದು ಕಷ್ಟನೂ ಅನಿಸಲ್ಲ ನಮಗೆ. ಅಕಸ್ಮಾತಾಗಿ ನೈಲ್ಸ್ ಇಲ್ಲ, ಒಂದೊಂದು ಟೈಮ್ ನೈಲ್ಸ್ ಕಟ್ ಮಾಡಿಬಿಟ್ಟಿರ್ತೀವಿ, ತುಂಬ ಬೆರಳು ನೋವ್ತಾ ಇದೆ, ಬೆಳ್ಳುಳ್ಳಿ ಬಿಡ್ಸೋಕ್ಕೆ ಆಗ್ತಾಯಿಲ್ಲ ಅಂದಾಗ ಖಂಡಿತ ಈ ಟ್ರಿಕ್ಸ್ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿದೆ. ನನಗೆ ಒಂದು ಬೆಳ್ಳುಳ್ಳಿ ಬೇಕಾಗಿತ್ತು. ಒಂದು ಬೆಳ್ಳುಳ್ಳಿನೂ ನಾನು ಸಿಂಪಲ್ಲಾಗಿ ಈ ಥರ ಬಿಡಿಸ್ಕೊಬಿಟ್ರೆ. ಟ್ರೈ ಮಾಡಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.